ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಕನ್ನಡದಲ್ಲಿರೋ ಆಟೋಮೊಬೈಲ್ ವಿಡಿಯೋದಲ್ಲಿ ತುಂಬ ಕಡಿಮೆ ಆ್ಯಕ್ಚುಲಾಗಿ ಆಟೋಮೊಬೈಲ್ ಬಗ್ಗೆ ಮಾಡಿರೋ ವಿಡಿಯೋಗಳು. ಆ್ಯಂಡ್ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಬೇರೆ ಥರ, ಒಬ್ಬರು ಸುಮ್ಮನೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ ಡೀಟೇಲಾಗಿ ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದು ಕಡಿಮೆ. ಸೊ ಅದರಿಂದ ನಾನು ನನ್ನ ಒಂದು ಚಾನಲ್ನಲ್ಲಿ ತುಂಬ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಎಲ್ಲ ನೋಡ್ತಾ ಇದ್ದೀರ ಅಂತ ಆ್ಯಂಡ್ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲಾಗಿ ನಿಮಗೆ ಒಂದು ಟಿಗ್ವಾನ್ ಅಥವಾ ಟಿಗ್ವಾನ್ ಆರ್ಲೈನು ಅಥವಾ ಟೈರಾನಲ್ಲಿ ನಿಮಗೆ ಈ ಕಂಪ್ಲೇಂಟ್ ಬಂದಿರ್ಬೋದು. ಏನಪ್ಪ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಏನಾಗುತ್ತೆ ಅಂದರೆ ಆನ್ ಆಗೋಲ್ಲ. ಆ್ಯಕ್ಚುಲಾಗಿ ನಿಮಗೆ ಸಿಸ್ಟಮ್ಮು ಗಾಡಿ ಆಫ್ ಮಾಡಿರ್ತೀರ, ನೆಕ್ಸ್ಟ್ ಡೇ ಹೋಗಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆ ಟೈಮಲ್ಲಿ ಸಿಸ್ಟಮ್ ಆಟೋಮೆಟಿಕ್ ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಏನಂತೀವಿ ಅಥವಾ ಮ್ಯೂಸಿಕ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದು ಆನ್ ಆಗೋಲ್ಲ, ಟಚ್ ರೆಸ್ಪಾನ್ಸ್ ಮಾಡಲ್ಲ. ಸೊ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಾಗಿ ನಾನು ಡಯಾಗ್ನೋಸ್ ಮಾಡೋ ವೀಡಿಯೋಗಳು ತುಂಬ ಶಾರ್ಟಾಗಿರುತ್ತೆ, ಅಂದರೆ ಅದು ಲೆಂತ್ ಕಡಿಮೆ ಇರುತ್ತೆ. ಸೊ ಅದರಿಂದ ನಾನು ಇನ್ ಡೀಟೇಲಾಗಿ ಆವಾಗಲೇ ನಿಮಗೆ ಆನ್ ಟೈಮು ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ಸೊ ಅದರಿಂದ ನಾನು ಈ ಥರ ಒಂದಷ್ಟು ಡ್ರೈವಿಂಗ್ ವೀಡಿಯೋಗಳನ್ನ ಹಾಕ್ಕೊಂಡು ಅದರಲ್ಲಿ ನೆಕ್ಸ್ಟು ನಿಮಗೆ ಡಯಾಗ್ನೋಸ್ನ ಸಿಂಪಲಾಗಿ ತೋರಿಸ್ತೀನಿ ಅಷ್ಟೇ. ಏನು ನೀವು ಫಾರ್ವರ್ಡ್ ಮಾಡೋದ್ರಿಂದ, ಸ್ಕಿಪ್ ಮಾಡೋದ್ರಿಂದ ನಿಮಗೆ ಡೀಟೇಲ್ಸ್ ಮಿಸ್ ಆಗ್ಬೋದು. ಸೊ ಅದರಿಂದ ಕಂಪ್ಲೀಟಾಗಿ ವೀಡಿಯೋ ನೋಡಬೇಕಾಗುತ್ತೆ. ನಾನಿವಾಗ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ ಇವಾಗ ಯಾವ ಥರ ಆಗುತ್ತೆ ಅಂತ. ಸಿಸ್ಟಮು ಇಗ್ನಿಷನ್ ಆನ್ ಮಾಡಿದ್ರೂ ನಿಮಗೆ ಮ್ಯೂಸಿಕ್ ಸಿಸ್ಟಮು ಆನ್ ಆಗೋಲ್ಲ, ಅಂದರೆ ಟಚ್ಚು ಎಲ್ಲೇ ವರ್ಕ್ ಮಾಡಿದ್ರು ಆನ್ ಆಗೋಲ್ಲ. ಆ್ಯಕ್ಚುಲಾಗಿ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಟಚ್ಚು ಅಂದರೆ ಸಿಸ್ಟಮು ಆನ್ ಆಗಬೇಕು ಅಥವಾ ಟಚ್ ಮಾಡಿದಾಗಲೂ ಆನ್ ಆಗಬೇಕು. ಸಮ್ಟೈಮ್ಸು ಅದು ಆನ್ ಆಗೋಲ್ಲ, ಈ ಥರ ಸ್ಲೀಪ್ ಮೋಡ್ಗೆ ಹೋಗಿರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಸಿಸ್ಟಮ್ ಆನ್ ಆಗದೇ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ, ಸಿಸ್ಟಮ್ ಹಾಳಾಗಿರ್ಬೋದು, ಏನಾದ್ರು ಆಗಿರ್ಬೋದು ಅನ್ನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲಾಗಿ, ಏನು ನೀವು ಅವಶ್ಯಕತೆ ಅಂದರೆ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸಿಂಪಲಾಗಿ ನಾನು ಹೇಳೋ ಒಂದು ಸ್ಮಾಲ್ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸಿಂಪಲಾಗಿ ಸಿಸ್ಟಮ್ ಆನ್ ಆಗುತ್ತೆ. ನಾನು ಈ ಹಿಂದ್ಗಡೆ ನಿಮ್ಮ ಒಂದು ಈ ಏನು ಸಿಸ್ಟಮ್ ಇದೆಯಲ್ಲ, ಇದ್ರ ಹಿಂದ್ಗಡೆ ಒಂದು ಪ್ಯಾನಲ್ ಬರುತ್ತೆ, ಅಂದರೆ ಕ್ಯಾಪ್ ಥರ ಬರುತ್ತೆ. ಆ ಕ್ಯಾಪ್ನ ರಿಮೂವ್ ಮಾಡಬೇಕು. ನಾನು ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಆ ಕ್ಯಾಪ್ನ ನೀವು ರಿಮೂವ್ ಮಾಡೋದ್ರಿಂದ ಸಿಸ್ಟಮ್ಗೆ 2 ಸ್ಕ್ರೂ ಬರುತ್ತೆ. ಆ್ಯಕ್ಚುಲಾಗಿ ಇದು ಮಾನಿಟ್ರು, ಇದು ಆ್ಯಕ್ಚುಲಾಗಿ ನಿಮಗೆ ಕಂಟ್ರೋಲ್ ಮಾಡ್ಯೂಲ್ ಅಲ್ಲ. ಸೊ ಇದು ಮಾನಿಟ್ರ್ ಅಷ್ಟೇ. ಏನಂತೀವಿ, ನೀವು ಲ್ಯಾಪ್ಟಾಪಲ್ಲಿ ಏನು ನೋಡಿರ್ತೀರ ಕೆಳಗಡೆ ಏನು ಮದರ್ ಬೋರ್ಡ್ ಥರ ಇರುತ್ತೆ, ಅದೇ ಥರ ಇದಕ್ಕೂ ಸಪ್ರೇಟ್ ಕಂಟ್ರೋಲ್ ಮಾಡ್ಯೂಲ್ ಇರುತ್ತೆ. ಸೊ ಆ ಮಾಡ್ಯೂಲ್ನಲ್ಲಿ ನೀವು ಒಂದು ಇದು ಡಿಸ್ಪ್ಲೇಗೆ ಒಂದು ಕ್ಯಾಪ್ ಹಿಂದ್ಗಡೆ ಇರುತ್ತೆ. ಆ ಕ್ಯಾಪ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಆ ಕ್ಯಾಪ್ನ ರಿಮೂವ್ ಮಾಡಿದಾಗ 2 ಸ್ಕ್ರೂ ಇರುತ್ತೆ, ಅದನ್ನ ರಿಮೂವ್ ಮಾಡಿ ನೆಕ್ಸ್ಟು ಈ ಸಿಸ್ಟಮ್ಗೆ 2 ಕಪ್ಲರ್ ಅಂದರೆ ಕನೆಕ್ಟರ್ ಬರುತ್ತೆ, ಅಂದರೆ ಪ್ಲಗ್ ಥರ. ಅದನ್ನ ಪ್ಲಗ್ನ ನೀವು ರಿಮೂವ್ ಮಾಡಿ ಅದನ್ನ ರೀಫಿಕ್ಸ್ ಮಾಡಬೇಕಾಗುತ್ತೆ. ಅಷ್ಟೇ ಸಿಂಪಲ್. ಜಾಸ್ತಿ ನೀವು ರಿಸ್ಕ್ ತೊಗೊಳ್ಳೋದು ಅಂದರೆ ಹೆವಿ ಕಷ್ಟ ಇದೆ ಬಿಚ್ಚೋಕ್ಕೆ, ಅದೆಲ್ಲ ಏನಿಲ್ಲ, ಸಿಂಪಲಾಗಿದೆ. ಬಟ್ ನೀವು ಬಿಚ್ಚುವಾಗ ನಿಮಗೆ ಒಂದು ಸ್ವಲ್ಪ ಸ್ಕಿಲ್ ಇರಬೇಕಾಗುತ್ತೆ. ಏನೋ ಒಂದು ಬಿಚ್ತೀನಿ ಅಂತ ಹೋದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ನಿಮಗೆ ಕನೆಕ್ಟರ್ಸ್ ಕಾಣ್ತಾ ಇದೆ, ಇದನ್ನು ನೀವು ರಿಮೂವ್ ಮಾಡಿ ಮತ್ತೆ ರೀಫಿಕ್ಸ್ ಮಾಡಬೇಕಾಗುತ್ತೆ. ಸಿಂಪಲ್. ಸೊ ಇದನ್ನ ರಿಮೂವ್ ಮಾಡಿ ರೀಫಿಕ್ಸ್ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ ಸಿಸ್ಟಮು ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ ಇಷ್ಟೊತ್ತು ಗಂಟ ಆ ಸಿಸ್ಟಮು ಮೊದಲು ಟಚ್ ಮಾಡಿದ್ರು ವರ್ಕ್ ಆಗ್ತಾ ಇರಲಿಲ್ಲ. ಆಟೋಮೆಟಿಕ್ ಅದು ನಾವು ಏನು ಡಯಾಗ್ನೋಸ್ ಮಾಡಿ ಆ ಕನೆಕ್ಟ್ರನ್ನ ರಿಮೂವ್ ಮಾಡಿ ಮತ್ತೆ ರೀಫಿಕ್ಸ್ ಮಾಡ್ದೋ ಅದು ಆಟೋಮೆಟಿಕ್ ವರ್ಕ್ ಆಗ್ತಾಯಿದೆ. ಸೊ ಅಷ್ಟೇ. ಸಮ್ಟೈಮ್ಸು ಈ ಥರ ಆಗೋ ಚಾನ್ಸಸ್ ಇರುತ್ತೆ ತುಂಬ ವೆಹಿಕಲ್ಸಲ್ಲಿ, ಅಥವಾ ನೀವು ಮನೇಲೇ ನೋಡಿರ್ತೀರ ರಿಮೋಟ್ಸ್ ಅಥವಾ ಏನಾದ್ರು ವರ್ಕ್ ಆಗಿಲ್ಲ ಅಂದರೆ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಅಥವಾ ಏನಾದ್ರು ತೆಗ್ದು ಹಾಕಿದ್ರೆ ವರ್ಕ್ ಆಗೋ ಥರ ಎಲ್ಲ ತುಂಬ ನೋಡಿರ್ತೀರಿ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಕಾಮನ್ ಇದನ್ನು ಕೂಡ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ತುಂಬ ನಾನು ಬೇಗ ರೀಚ್ ಮಾಡೋಣ ಅಂತ ಇದ್ದೀನಿ. ಬಟ್ ಇನ್ನೂ ಸ್ವಲ್ಪ ಗ್ರೋಯಿಂಗ್ ಎಲ್ಲ ಇದೆ, ಅಂದರೆ ಇನ್ನೂ ಗ್ರೋ ಆಗಿಲ್ಲ. ಸೊ ಅದರಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ತುಂಬ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.